ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂದರೆ, ಈ ವರ್ಷ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಈ ಒಂದು ಅಕಾಡೆಮಿಕ್ ಇಯರಿಗಾಗಿ ನಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಒಂದು ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ಗಳು ರಿಲೀಸ್ ಆಗಿವೆ. ಇವತ್ತೇ ರಿಲೀಸ್ ಆಗಿರುವಂಥದ್ದು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನಿಂದ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ. ಬನ್ನಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಿಸಿಕ್ಸ್ ಸಬ್ಜೆಕ್ಟನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಇದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬ್ಲೂ ಪ್ರಿಂಟ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಮಾರ್ಚ್ ತಿಂಗಳಿನಲ್ಲಿ ನಡೆಯಲಿರುವ ನಿಮ್ಮ ಫಿಸಿಕ್ಸ್ ಎಕ್ಸಾಮಿಗಾಗಿ ಬ್ಲೂ ಪ್ರಿಂಟ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಇದೆ ಅಲ್ವಾ. ಅದು ನಿಮಗೆ ಸುಮಾರು 11 ಅಂಕಗಳಿಗಿದೆ, 11 ಮಾರ್ಕ್ಸಿಗೆ ಬರುತ್ತೆ, ಹೌದಲ್ವಾ. ಪಾರ್ಟ್ ಎ ನಲ್ಲಿ ನಿಮಗೆ ಅಂತ ಹೇಳಿದರೆ ಒಂದು MCQ ಬರುತ್ತೆ ಆ ಒಂದು ಪಾಠದಿಂದ, ಹಾಗೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಹಾಗೂ 5 ಮಾರ್ಕಿನ ಒಂದು ಪ್ರಶ್ನೆ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಅಲ್ಲೇ ಬರ್ಕೊಂಬಿಟ್ರೆ ಮುಗೀತು. 1+2+3+5 ಅಂತ. ಇದು ಭಾಳ ಈಸಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಚಾಪ್ಟರ್ 2 ನೋಡೋದಾದರೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅಂತ ಇದೆ. ಇದು ನಿಮಗೆ ಟೋಟಲ್ ಇರುವಂಥದ್ದು 11 ಮಾರ್ಕ್ಸಿಗೆ ಈ ಒಂದು ಪಾಠ. ಯಾವುದು ಚಾಪ್ಟರ್ 2. ಅದು ನಿಮಗೆಲ್ಲರಿಗೂ ಕೂಡ ಒಂದು MCQs ಬರುತ್ತೆ, ಒಂದು 2 ಮಾರ್ಕ್ ಕ್ವಶನ್ನು, ಒಂದು 3 ಮಾರ್ಕ್ ಕ್ವಶನ್ನು ಹಾಗೂ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಕ್ಲಿಯರ್. 5 ಅಂಕಗಳ ಪ್ರಶ್ನೆ ಬರುವಂಥದ್ದು ಪಾರ್ಟ್ ಡಿ ನಲ್ಲಿ, 3 ಅಂಕದ ಪ್ರಶ್ನೆಗಳು ಬರೋದು ಪಾರ್ಟ್ ಸಿ ನಲ್ಲಾಗಿರುತ್ತೆ, ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು, ಹೌದಲ್ವಾ. ಬನ್ನಿ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರಿ ಮಕ್ಕಳೇ. ಎಲ್ಲದೂ ಕೂಡ ಓಲ್ಡ್ ಏನು ಬೇಡ, ಹೊಸದಾಗಿ ಏನು ರಿಲೀಸ್ ಆಗಿದೆಯೋ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡಬೇಕು ಅಂತ ಇಷ್ಟು ದಿನಗಳಿಂದ ಬಹಳ ಜನ ಕೇಳ್ತಾಯಿದ್ರಿ. ಸರ್ ಮಾಡಲ್ ಪೇಪರ್ ಕೊಡಿ, ಸರ್ ನಮಗೆ ಆನ್ಯುವಲ್ ಎಕ್ಸಾಮಿಗೆ ರೆಡಿ ಆಗಲಿಕ್ಕೆ ಏನಾದರೂ ಕೊಡಿ ಅಂತ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಯು ವಿಲ್ ಗೆಟ್ ಗುಡ್ ಥಿಂಗ್ಸ್. ಬನ್ನಿ, ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ 3 ಅನ್ನು ನೋಡೋದಾದರೆ ಅದು ನಿಮಗೆ 13 ಮಾರ್ಕ್ಸಿಗಿದೆ. ಚಾಪ್ಟರ್ 3 13 ಮಾರ್ಕ್ಸಿಗಿದೆ. ಒಂದು MCQs ಬರುತ್ತೆ, ಒಂದು 2 ಅಂಕದ ಪ್ರಶ್ನೆ ಬರುತ್ತೆ, ಹಾಗೂ 2 5 ಅಂಕದ ಪ್ರಶ್ನೆಗಳು ಬರ್ತವೆ. ಕ್ಲಿಯರ್ ಮೈ ಡಿಯರ್. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಇರಲ್ಲ ಈ ಒಂದು ಪಾಠದಲ್ಲಿ. ಹಾಗಿದ್ರೆ ವೇಟೇಜು ಜಾಸ್ತಿ ಈಗ ಚಾಪ್ಟರ್ 3ಗೆ ಬಂತು. ಚಾಪ್ಟರ್ 4 ನೋಡೋದಾದರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಇದು ನಿಮಗೆ 11 ಮಾರ್ಕ್ಸಿಗೆ ಬರುತ್ತೆ. ಒಂದು MCQ ಇರುತ್ತೆ, ಒಂದು 2 ಅಂಕದ ಪ್ರಶ್ನೆ ಬರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ, ಹಾಗೂ ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಇದು ಕೂಡ ನಿಮಗೆ 13 ಮಾರ್ಕ್ಸಿಗೆ ಇರುವಂಥದ್ದು, ಹೌದಲ್ವಾ. ನೆಕ್ಸ್ಟು ಚಾಪ್ಟರ್ 5 ನೋಡೋದಾದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಅಂತ ಇದೆ ಅಲ್ವಾ. ಚಾಪ್ಟರ್ 5 ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ನಿಮಗೆ ಕೇವಲ 5 ಮಾರ್ಕ್ಸಿಗಿದೆ. ಈ 5 ಮಾರ್ಕ್ಸಲ್ಲಿ ನಿಮಗೆ 2 MCQs ಬರುತ್ತೆ, ಹಾಗೂ 3 ಅಂಕದ ಪ್ರಶ್ನೆ ಬರಲ್ಲ. ಇಲ್ಲಿ ಡೈರೆಕ್ಟಾಗಿಯೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರಲ್ಲ, ಡೈರೆಕ್ಟಾಗಿ ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ ಅಷ್ಟೇ. ಇದಕ್ಕೆ ವೇಟೇಜ್ ಬಹಳ ಕಡಿಮೆ. ಯಾವುದು ನಿಮ್ಮ ಚಾಪ್ಟರು 5. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನಂತರದಲ್ಲಿ ಚಾಪ್ಟರ್ 6 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಇದೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ 6 ಇರುವಂಥದ್ದು 7 ಮಾರ್ಕ್ಸಿಗೆ ನಿಮಗೆ ಬರುತ್ತೆ. ಎಷ್ಟು ಮಾರ್ಕ್ಸಿಗೆ? 7 ಮಾರ್ಕ್ಸಿಗೆ. 2 MCQs ಇರುತ್ತೆ, ಹಾಗೂ ಒಂದು 2 ಅಂಕದ ಪ್ರಶ್ನೆ ಬರುತ್ತೆ. ಕ್ಲಿಯರ್. ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಕಂಡ್ರು. ಅಲ್ಲೇ ಬರ್ಕೊಂಬಿಟ್ರೆ ಮುಗ್ದೇ ಹೋಯಿತು ಟೆಕ್ಸ್ಟ್ ಬುಕ್, ಆಯಿತಾ. ನಂತರದಲ್ಲಿ 5 ಮಾರ್ಕ್ ಕ್ವಶನ್ ಬರೋಲ್ಲ, 3 ಮಾರ್ಕಿನ ಒಂದು ಪ್ರಶ್ನೆ ಬರುತ್ತೆ. ಟೋಟಲು 7 ಮಾರ್ಕ್ಸಿಗೆ ಇರುವಂಥದ್ದು. ಇವೆಲ್ಲ ವೇಟೇಜ್ ಕಡಿಮೆ ಇದೆ ನೋಡಿ. ಫಸ್ಟು 4 ಚಾಪ್ಟರ್ಸಿಗೆ ಬಹಳ ಅಂದರೆ ಬಹಳ ವೇಟೇಜ್ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ಫಸ್ಟ್ 4 ಚಾಪ್ಟರ್ಸನ್ನು ತಿರ್ಗಾ ಮುರುಗಾ ಅದನ್ನೇ ಓದಬೇಕು ತಾವುಗಳು ಫಿಸಿಕ್ಸಲ್ಲಿ ಅಂತ. ಈಗ ಚಾಪ್ಟರು 7 ಆಯ್ತಲ್ವ, 8ಗೆ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಕೇವಲ ನಿಮಗೆ 3 ಮಾರ್ಕ್ಸಿಗಿದೆ. ಅಲ್ಲಿ ಏನು ಅಂದರೆ ಒಂದು 2 ಮಾರ್ಕ್ ಕ್ವಶನು, ಒಂದು 1 ಮಾರ್ಕ್ ಕ್ವಶನ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ಏನು ಕೂಡ ಅಲ್ಲಿಂದ ಬರುವುದಿಲ್ಲ. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು. ಚಾಪ್ಟರ್ 9 ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ. ಇದು ನಿಮಗೆ 10 ಮಾರ್ಕ್ಸಿಗಿದೆ. ಟೋಟಲ್ 10 ಮಾರ್ಕ್ಸಿಗೆ ವೇಟೇಜನ್ನು ಹೊಂದಿದೆ ಈ ಒಂದು ಪಾಠ. ಇಲ್ಲಿ ನಿಮಗೆ 2 MCQs ಬರುತ್ತೆ. ನಂತರದಲ್ಲಿ ಒಂದು 3 ಮಾರ್ಕ್ ಕ್ವಶನ್ನು ಹಾಗೂ ಒಂದು 5 ಮಾರ್ಕ್ ಕ್ವಶನ್ ಕೂಡ ಇದರಲ್ಲಿ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟು ಯಾವುದು ಚಾಪ್ಟರ್ 10 ವೇವ್ ಆಪ್ಟಿಕ್ಸ್ ಅಂತ ಇದೆ ಅಲ್ವಾ. ಅದು ನಿಮಗೆ 7 ಮಾರ್ಕ್ಸಿಗೆ ಬರುತ್ತೆ. ಆ 7 ಮಾರ್ಕ್ಸಲ್ಲಿ 2 MCQಸಿಗೆ ಬರುತ್ತೆ. ನಂತರದಲ್ಲಿ ಡೈರೆಕ್ಟಾಗಿ ಒಂದು 5 ಮಾರ್ಕಿನ ಕ್ವಶನ್ ಇರುತ್ತೆ. 2 ಮಾರ್ಕ್ 3 ಮಾರ್ಕ್ ಕ್ವಶನ್ನು ಈ ಒಂದು ಪಾಠದಲ್ಲಿ ರೇಸ್ ಆಗಲ್ಲ.
ಕ್ವಶನ್ ಚಾಪ್ಟರ್ 11 ನೋಡೋದಾದರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ನೋಡಿದ ಹಾಗೆ ಕೇವಲ ಇರುವಂಥದ್ದು 5 ಮಾರ್ಕ್ಸಿಗೆ ಆಯಿತಾ. 2 MCQs ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಇರಲ್ಲ, ಹಾಗೂ 5 ಮಾರ್ಕ್ ಕ್ವಶನ್ನು ಕೂಡ ಇಲ್ಲಿ ಬರಲ್ಲ, ಒಂದು 3 ಮಾರ್ಕಿನ ಕ್ವಶನ್ ಬರುತ್ತೆ. ನಂತರದಲ್ಲಿ ಆಟಮ್ಸ್ ಚಾಪ್ಟರ್ 12 ನಾವು ನೋಡೋದಾದರೆ ಆಟಮ್ಸ್ ಅಂತ ಇದೆ, ಇದು ಕೇವಲ 3 ಮಾರ್ಕ್ಸಿಗೆ ಇರುವಂಥದ್ದು. ಟೆನ್ಷನ್ನೇ ತಗೋಬೇಡ್ರಿ ಕಣೋ, ನಾನು ಹೇಳುವಂಥ ಪಾಠಗಳನ್ನು ಓದಿ ಈಸಿಯಾಗಿ ತಾವುಗಳು 65+ ಎಬವ್ ಸ್ಕೋರ್ ಮಾಡ್ತೀರಾ, ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಆಟಮ್ಸ್ ಅಂತ ಚಾಪ್ಟರ್ ಇದಲ್ವ, ಅದು ಇರುವಂಥದ್ದು ಕೇವಲ 3 ಮಾರ್ಕ್ಸಿಗೆ. ಒಂದು MCQ ಬರುತ್ತೆ, 2 ಅಂಕದ ಪ್ರಶ್ನೆ ಬರುತ್ತೆ. 3 ಮಾರ್ಕು 5 ಮಾರ್ಕು ಆ ಒಂದು ಪಾಠದಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನ್ಯೂಕ್ಲಿಯೈ ಅಂತ ಇದೆ ಚಾಪ್ಟರ್ 13, ಅದನ್ನು ನೋಡೋದಾದರೆ ಕೇವಲ 4 ಮಾರ್ಕ್ಸಿಗಿದೆ. ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ, ಹಾಗೂ ಒಂದು 10 MCQs ಬರುತ್ತೆ. ಅಲ್ಲಿಗೆ 4 ಮಾರ್ಕ್ಸ್ ಆಯಿತು. ಕ್ಲಿಯರ್. ಒಂದು MCQ ಹಾಗೂ ಒಂದು 3 ಅಂಕದ ಒಂದು ಪ್ರಶ್ನೆ. 2 ಮಾರ್ಕು ಹಾಗೂ 5 ಮಾರ್ಕು ಆ ಒಂದು ಪಾಠದಲ್ಲಿ ಇರುವುದಿಲ್ಲ. ನಂತರದಲ್ಲಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಆಯಿತಾ. ಎಲೆಕ್ಟ್ರಾನ್ಸ್ ಇರಬೇಕಿದು, ಐ ಥಿಂಕ್, ಗೊತ್ತಿಲ್ಲ ಆಯಿತಾ. ನೋಡಿ, ಇದು ಚಾಪ್ಟರ್ 14 ಕೇವಲ 8 ಮಾರ್ಕ್ಸಿಗೆ ಇರುವಂಥದ್ದು ಆಯಿತಾ. ಇದರಲ್ಲಿ ತಾವುಗಳು ಒಂದು 1 ಮಾರ್ಕ್ ಏನಂತಾರೆ MCQs ನೋಡ್ಬೋದು, ಒಂದು 2 ಮಾರ್ಕ್ ಕ್ವಶನ್ನು ಹಾಗೂ ಒಂದು 5 ಅಂಕದ ಪ್ರಶ್ನೆಯನ್ನು ನೋಡ್ಬೋದು. ಏನು ಇದರರ್ಥ ಅಂತ ಹೇಳಿದರೆ, ನೋಡಿ ವಿದ್ಯಾರ್ಥಿಗಳೇ ಆಯಿತಾ, ಈ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಫೇಲ್ ಆಗುವಂಥ ಸ್ಟೂಡೆಂಟ್ಸ್ಗಳು ಈಸಿಯಾಗಿ ಪಾಸ್ ಆಗ್ಬೋದು, ಹಾಗೂ ಆ್ಯಾವ್ರೇಜ್ ಇರುವಂಥವರು ಸ್ವಲ್ಪ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಈ ರೀತಿಯಾಗಿ ಒಂದು ಪ್ಲಾನ್ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ದಯವಿಟ್ಟು ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.